ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ವಿಶ್ವದಲ್ಲೇ ಅತಿ ಹೆಚ್ಚು ವಸ್ತುಗಳನ್ನ ಆಮದು ಮಾಡಿಕೊಳ್ಳುವಂತಹ ದೇಶ ಯಾವ್ದಪ್ಪ ಅಂದ್ರೆ USA. ಇದು ಪ್ರತಿ ವರ್ಷ 4 ಟ್ರಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನ ಆಮದು ಮಾಡ್ಕೊಳ್ತಾರೆ. ಹಾಗೆ ಇತ್ತೀಚಿನ ಟ್ಯಾರಿಫ್ ಕಡಿತದಿಂದಾಗಿ ಭಾರತದಿಂದ ಅತಿ ಹೆಚ್ಚು ವಸ್ತುಗಳನ್ನ USA ಆಮದು ಮಾಡ್ಕೊಳ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಏನೆಲ್ಲ ತಿಳಿಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಟ್ರೇಡ್ ಮಾರ್ಕ್ ಅನ್ನ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕು, ನೀವು USA ರಿಲೇಟೆಡ್ ಕಂಪನಿಗಳಲ್ಲಿ ನೀವೇನಾದ್ರೂ ವಸ್ತುಗಳನ್ನ ರಫ್ತು ಮಾಡ್ಬೇಕು ಅಂತ ಇದ್ರೆ ನೀವು ಅಲ್ಲಿ ಯಾವ ರೀತಿಯ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಟ್ರೇಡ್ ಮಾರ್ಕ್ ಯಾಕೆ ಅಗತ್ಯ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ವಿಡಿಯೋಕ್ಕೆ ಹೋಗುವ ಮೊದಲು ನಿಮಗಾಗಿ ನಮ್ಮ ತಂಡದಿಂದ ಒಂದು ಸಣ್ಣ ಘೋಷಣೆ. ಏನಪ್ಪಾ ಅಂದ್ರೆ, ನಮ್ಮ ತಂಡ ನಿಮಗಾಗಿ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅನ್ನ ಪ್ರಾರಂಭ ಮಾಡಿದೆ. ಈ ಗ್ರೂಪ್ಗೆ ನೀವು ಜಾಯಿನ್ ಆದ್ರೆ ದಿನನಿತ್ಯದ ಅಪ್ಡೇಟ್ಸ್ ಹಾಗೆ ಬಿಸ್ನೆಸ್ ಅನ್ನ ನೀವು ಪ್ರಾರಂಭ ಮಾಡಿದಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅದಕ್ಕೆ ಬೇಕಾದಂತಹ ಗೈಡೆನ್ಸ್ ಗಳನ್ನ ದಿನನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದನ್ನ ನೀವು ನೋಡಿ ಇನ್ನಷ್ಟು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬೋದು, ಲಾಭವನ್ನ ಗಳಿಸಬಹುದು. ಮತ್ತೆ ಯಾಕೆ ತಡ, ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವಂತಹ ಲಿಂಕ್ ಗೆ ಕ್ಲಿಕ್ ಮಾಡಿ ನೀವು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅನ್ನ ಜಾಯಿನ್ ಆಗಬಹುದು. ಈಗ ಮೊದಲಿಗೆ ನೋಡೋಣ ಟ್ರೇಡ್ ಮಾರ್ಕ್ ಅಂದ್ರೆ ಏನು ಅಂತ. ಟ್ರೇಡ್ ಮಾರ್ಕ್ ಅಂದ್ರೆ ನಿಮ್ಮ ಕಂಪನಿ ಅಥವಾ ನಿಮ್ಮ ಬಿಸ್ನೆಸ್ ನ ಹೆಸರು ಅಥವಾ ಲೋಗೋ. ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಮ ಲೋಗೋಗೆ ಕಾನೂನಾತ್ಮಕವಾಗಿ ಒಂದು ಅಧಿಕೃತ ಸಿಗ್ತದೆ. ಇದನ್ನ ಬೇರೆ ಕಂಪನಿಗಳು ಯಾವುದೇ ರೀತಿಯಲ್ಲಿ ನಕಲು ಮಾಡಲು ಸಾಧ್ಯವಿಲ್ಲ, ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ. ಹಾಗಾದ್ರೆ USA ಅಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ ಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ. USPTO ಅವರೇ ನಿಮ್ಮ ಅರ್ಜಿಯನ್ನ ಸ್ವೀಕಾರ ಮಾಡಿ ಹಾಗೆ ಪರಿಶೀಲಿಸಿ ಅದನ್ನ ನೋಂದಣಿ ಮಾಡ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ ಹಾಗೆ ನಿಮ್ಮ ಒಂದು ಏನು ವಸ್ತುಗಳನ್ನ ರಫ್ತು ಮಾಡ್ತೀರಾ ಈ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಲ್ಲಿ ಆಗಿರ್ತದೆ. ಇನ್ನು USA ಅಲ್ಲಿ ನಿಮ್ಮ ಬ್ರ್ಯಾಂಡ್ ಅನ್ನ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ 3 ಕಾರಣಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೆಯದಾಗಿ ಕಾನೂನಾತ್ಮಕವಾಗಿ ನಿಮಗೆ ರಕ್ಷಣೆ ಸಿಗ್ತದೆ. ಅಂದ್ರೆ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ USA ಅಲ್ಲಿ ಮಾಡ್ಕೊಂಡ್ರೆ ನಿಮ್ಮ ಬ್ರ್ಯಾಂಡ್ಗೆ ಅಲ್ಲಿ ಕಾನೂನುಬದ್ಧವಾಗಿ ಒಂದು ಅಧಿಕೃತ ಅವಕಾಶ, ಹಕ್ಕು ಸಿಗ್ತದೆ. ಹಾಗೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಕಂಪನಿಗಳು ನಿಮ್ಮ ಬ್ರ್ಯಾಂಡ್ ಅನ್ನ ಕಾಪಿ ಮಾಡಲು ಅಂದ್ರೆ ನಕಲು ಮಾಡಲು ಸಾಧ್ಯವಿರೋದಿಲ್ಲ. ಇನ್ನು ಎರಡನೆಯ ಕಾರಣವನ್ನ ನೋಡೋದಾದ್ರೆ ವಿಶ್ವಾಸಾರ್ಹತೆ ಹೆಚ್ಚಿರ್ತದೆ. ಅಂದ್ರೆ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮಗೆ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ ಮಾಡೋಕೆ ಹಾಗೆ ಡಿಸ್ಟ್ರಿಬ್ಯೂಟರ್ಸ್ ಯಾರಿರ್ತಾರೆ ಅವರಿಗೆ ಹಾಗೆ ಕಸ್ಟಮರ್ಸ್ ಗಳಿಗೆ ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ನಿಮ್ಮ ವಸ್ತುಗಳ ಮೇಲೆ ಹೆಚ್ಚಾಗಿ ನಂಬಿಕೆ ಇರ್ತದೆ. ಇನ್ನು ಮೂರನೆಯ ಕಾರಣವನ್ನ ನೋಡೋದಾದ್ರೆ ಮಾರುಕಟ್ಟೆಗಳ ವಿಸ್ತರಣೆ. ಅಮೆಝಾನ್ ಆಗಿರ್ಬೋದು, USA ಮಾರುಕಟ್ಟೆಗಳಲ್ಲಿ ನಿಮ್ಮ ವಸ್ತುಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತದೆ. ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಯಾರದು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಿದೆ ಅವರಿಗೆ ಮೊದಲನೆಯ ಪ್ರಿಫರೆನ್ಸ್ ಇರ್ತದೆ. ಹಾಗಾದ್ರೆ ನಾವೀಗ ಯಾರೆಲ್ಲ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ USA ಅಲ್ಲಿ ಮಾಡ್ಲೇಬೇಕು, ಯಾರೆಲ್ಲ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಯಾರೆಲ್ಲ USA ಗೆ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಆಗಿ ಪ್ರಾಡಕ್ಟ್ ಗಳನ್ನ ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಕಡ್ಡಾಯವಾಗಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ USA ಅಲ್ಲಿ ಮಾಡ್ಲೇಬೇಕಾಗಿರ್ತದೆ. ಉದಾಹರಣೆಗೆ ನೀವು ಕೆಲವೊಂದು ಮಸಾಲಾ ಪ್ಯಾಕೆಟ್ ಗಳನ್ನ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದೀರಿ, ನೀವು ಭಾರತದಿಂದ USA ಗೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವು ಕಡ್ಡಾಯವಾಗಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಲೇಬೇಕಾಗಿರ್ತದೆ. ಇನ್ನು ಎರಡನೆಯದಾಗಿ ನಿಮ್ಮ US ಕ್ಲೈಂಟ್ ಗಳಿಗೆ ಯಾರೆಲ್ಲ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇರ್ತೀರೋ ನೀವು ಕೂಡ ಕಡ್ಡಾಯವಾಗಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಲೇಬೇಕಾಗಿರ್ತದೆ. ಉದಾಹರಣೆಗೆ ನೀವು ನಿಮ್ಮ USA ಕ್ಲೈಂಟ್ ಗಳಿಗೆ ಸಾಫ್ಟ್ವೇರ್ ಒಂದು ಸರ್ವಿಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರ್ತದೆ. ಇನ್ನು ನಾಲ್ಕನೆಯದಾಗಿ ಯಾರೆಲ್ಲ
USA ಅಲ್ಲಿ ಭಾರತೀಯ ಒಂದು ಕಂಪನಿಯ ಬ್ರಾಂಚ್ ಅನ್ನ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ನ ಮಾಡ್ಕೊಳ್ಬೇಕು. ಉದಾಹರಣೆಗೆ ನ್ಯೂಯಾರ್ಕ್ ನಲ್ಲಿ ನಿಮ್ಮ ಭಾರತೀಯ ಕಂಪನಿಯ ಬ್ರಾಂಚ್ ಅನ್ನ ಓಪನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಇನ್ನು 5ನೇಯದಾಗಿ ನೀವು ಫ್ರಾಂಚೈಸಿ ನೀಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅಂದ್ರೆ ನೀವು USA ಅಲ್ಲಿ ಫ್ರಾಂಚೈಸಿ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಟ್ರೇಡ್ ಮಾರ್ಕ್ ಮಾಡಿಸ್ಲೇಬೇಕಾಗ್ತದೆ. ಉದಾಹರಣೆಗೆ ನೀವು ಭಾರತದ ಕಂಪನಿಗೆ USA ಅಲ್ಲಿ ಫ್ರಾಂಚೈಸಿ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಆಗ ನಿಮಗೆ ಮೊದಲನೆಯದಾಗಿ ಕೇಳೋದೇನಂತ ಅಂದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿರ್ತದೆ. ಇನ್ನು 6ನೇಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ನೀವು ಅತಿ ಹೆಚ್ಚು ಗ್ರಾಹಕರು USA ಅಲ್ಲಿ ಬೇಕು ಅಂದ್ರೆ ಅಲ್ಲಿಯ ಗ್ರಾಹಕರಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಟ್ರೇಡ್ ಮಾರ್ಕ್ ಮಾಡಿಸ್ಬೇಕಾಗ್ತದೆ. ಅಂದ್ರೆ ನೀವು ಅಲ್ಲಿನ ಗ್ರಾಹಕರಿಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ನೀವು ಗೇಮಿಂಗ್ ಆಪ್ ಆಡ್ಸ್ ಗಳ ಮುಖಾಂತರ ನೀವು ತಲುಪಬಹುದಾಗ್ತದೆ. ಇದಕ್ಕಾಗಿ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗಿರ್ತದೆ. ಇನ್ನು 7ನೇಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ನೀವು USA ಅಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಟ್ರೇಡ್ ಮಾರ್ಕ್ ಮಾಡಿಸ್ಬೇಕು. ಉದಾಹರಣೆಗೆ ನೀವು USA ಅಲ್ಲಿ ಆನ್ಲೈನ್ ಕಾಸ್ಮೆಟಿಕ್ಸ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ ಮಾಡಲೇಬೇಕಾಗಿರ್ತದೆ. ಇನ್ನು ಕೊನೆಯದಾಗಿ ಹೇಳೋದೇನಪ್ಪಾ ಅಂದ್ರೆ, ನಿಮ್ಮ ಬಿಸ್ನೆಸ್ ಡೈರೆಕ್ಟ್ ಆಗಿರ್ಬೋದು ಇಂಡೈರೆಕ್ಟ್ ಆಗಿರ್ಬೋದು USA ಗ್ರಾಹಕರಿಗೆ ತಲುಪ್ತಾ ಇದ್ರೆ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಲೇಬೇಕಾಗಿರ್ತದೆ. ಇದು ನಿಮ್ಮ ಸ್ಮಾರ್ಟ್ ಹೆಜ್ಜೆ ಆಗಿರ್ತದೆ. ಇನ್ನು ಟ್ರೇಡ್ ಮಾರ್ಕ್ ನೋಂದಾಯಿಸುವುದು ನಿಮ್ಮ ಬ್ರ್ಯಾಂಡ್ ಅನ್ನ ರಕ್ಷಿಸ್ತದೆ, ಹಾಗೆ ಕಾನೂನಾತ್ಮಕವಾಗಿ ಒಂದು ಸಪೋರ್ಟ್ ಸಿಗ್ತದೆ, ಹಾಗೆ ನಿಮ್ಮ ಬಿಸ್ನೆಸ್ ಅನ್ನು ಕೂಡ ಬಲಪಡಿಸ್ತದೆ. ಮತ್ಯಾಕೆ ತಡ, ಈ ವಿಡಿಯೋ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ನೀಡಿದೆ ಅಂತ ಅನ್ಕೊಳ್ತೀನಿ. ಹೆಚ್ಚಿನ ಮಾಹಿತಿಕರವಾಗಿರುವಂತಹ ವಿಡಿಯೋ ನೀವು ನೋಡ್ಬೇಕು, ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದ್ರೆ ನಾವು ಇದೇ ರೀತಿಯ ಹಲವಾರು ವಿಡಿಯೋಸ್ ಗಳನ್ನ ನಮ್ಮ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಲಾ ಇಂಟೆಲಿಜೆನ್ಸಿಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ವಿಡಿಯೋವನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.